ನನ್ನ ಹೆಸರು ವೆಂಕಟಾಚಲಪ್ಪ ಅಂತೇಳಿ ತುಮಕೂರು ರೋಡ್ ಮಾಧವರ ಕರ್ನಾಟಕ ಪ್ರಾಂತ ರೈತ ಸಂಘದ ಮುಖೇನ ಪ್ರಧಾನ ಕಾರ್ಯದರ್ಶಿ ಬೆಂಗಳೂರು ನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತಿನ ದಿವಸ ಇಂಥ ನಾಗರಿಕರನ್ನ ಒಗ್ಗೂಡಿಸೋದು ಎಷ್ಟು ನ್ಯಾಯ ಈ ಸರ್ಕಾರಕ್ಕೆ? ಸರ್ಕಾರ ಏನು ಕಣ್ಮುಚ್ಕೊಂಡು ಕುಂತದ? ಯಾರಿಗೋಸ್ಕರ ಸರ್ಕಾರ ಇರೋದು? ಈ ಸಾಮಾನ್ಯ ಜನರು ಸರ್ಕಾರ ಇರುವಾಗ ಈ ಸರ್ಕಾರದ ಒಂದು ಕೆಟ್ಟ ಅಭಿಪ್ರಾಯ ಇಟ್ಕೊಂಡು ಈ ತರ ನೋವು ಕೊಡ್ತಾ ಇದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲಾ ರೈತ ಬಾಂಧವರು ಎಲ್ಲಾ ನಾಗರಿಕರು ಕೂಡ ಹುಚ್ಚೆದ್ದು ಸರ್ಕಾರನ ಉಳಿಸೋವರೆಗೂ ಬಿಡಲ್ಲ ಅಂತ ಒಂದು ತೀರ್ಮಾನ ತಗೋಬೇಕು ಅಂತ ನಾನು ಇದ್ರ ಮುಖಾಂತರ ಆದೇಶ ಕೊಡ್ತಾ ಇದ್ದೀನಿ ಅಂದ್ರೆ ಕೇಳ್ಕೊಂತೀನಿ. ಮತ್ತೊಂದೇನಪ್ಪಾ ಅಂದ್ರೆ ಟೆಲಿಫೋನ್ ರಸ್ತೆ ವಿಚಾರಕ್ಕೆ ಬಂದಾಗ ಟೆಲಿಫೋನ್ ನಂಬರ್ ಒಂದೇ ಕೂಡ ಇದುವರೆಗೂ ಮಾಡಿಲ್ಲ. 22,000 ಕೋಟಿ ಮಾಡ್ತೀವಿ ಅಂತ ಹೇಳ್ಕೊಂಡು ಕುತ್ಕೊಂಡು 2006 ಪ್ರಾರಂಭ ಮಾಡೋ ಅದೇ ಮೂಲಕ್ಕೆ ಬಿದ್ದಿದೆ. ಈಗ ಟೆಲಿಫೋನ್ ನಂಬರ್ 2 ನಾವು ಮಾಡಕ್ಕಿದ್ದವ್ರೆ ಅಂತ ಅದರ ಸಮಾನಾಂತರವಾಗಿ ತುಮಕೂರು ರಸ್ತೆಯಿಂದ ಎಲೆಕ್ಟ್ರಾನಿಕ್ ಸಿಟಿವರೆಗೂ ಕೂಡ ನೈಸ್ ರಸ್ತೆ ಆಲ್ರೆಡಿ ಆಗೋಗಿದೆ. ಅದನ್ನು ಕೂಡ ಬೇಕಾದಷ್ಟು ಅಕ್ರಮ ನಡ್ಕೊಂಡು ಎಲ್ಲಾ ರೈತರು ಭೂಮಿ ಬೀಜಿಗೆ ಬಿದ್ದು ಒಳ್ಳಾಡ್ತಾ ಇದ್ರೆ ರಸ್ತೆಗೆ ತಗೊಂಡಿಲ್ಲ ಅಂತ ಹೆಚ್ಚುವರಿ ಜಾಗ ತಗೊಂಡು ಕೂಡ ಅನ್ಯಾಯ ಮಾತ್ರ ಜಮೀನು ವಾಪಸ್ ಕೊಡ್ಬೇಕು ಅದು ಕೊಟ್ಟಿಲ್ಲ. ಅದೇ ತರ ಟೆಲಿಫೋನ್ ನಂಬರ್ 2 ಇವತ್ತು ರಸ್ತೆ ಹೆಸರಿನಲ್ಲಿ ಇವರು ಮುಂದಿನ ದಿನಗಳು ಹೆಚ್ಚಿನ ಭೂಮಿ ಅಂತ ತಗೊಂಡು ಹಾಳು ಮಾಡೋದಂದ್ರೆ ಅನುಮಾನನೇ ಇಲ್ಲ. ಅದರಿಂದ ಇಲ್ಲ ಎಲ್ಲಾ ನಾಗರಿಕರ ಪರವಾಗಿ ನಮ್ಮ ಹೋರಾಟ ಸಮಿತಿ ಪರವಾಗಿ ನಾವ್ ಹೇಳೋದೇನು ಅಂದ್ರೆ ಖಂಡಿತವಾಗೂ ನಾವು ಜಾಗ ಬಿಡೋದಿಲ್ಲ. ನಮ್ಮ ಹಕ್ಕು ನಮ್ಮ ಮನೆ, ನಮ್ಮ ಹಕ್ಕು ನಮ್ಮ ಭೂಮಿ ಅಂತಕ್ಕಂಥ ಹೋರಾಟನ ಇಟ್ಕೊಂಡು ನಾವು ಮುಂದುವರಿಸ್ತೀವಿ. ನಮ್ಗೆ ಇಲ್ಲಿ ಹಣ ಮುಖ್ಯ ಅಲ್ಲ. ನಾವು ಹೊರ ಭಾಗದಿಂದ ಬಂದು ಬೆಂಗಳೂರು ಬಂದು ಜೀವನ ಮಾಡಬೇಕು ಅಂತ ಹೇಳಿ ಜೀವನ ಕಟ್ಕೊಂಡ್ ಬಂದು ಇವತ್ತು ಒಕ್ಕಲ ಬಿಡಿಸೋದು ಯಾವನೇ ಸ್ವಾಮಿ? ಬೆಂಗಳೂರು ನಮ್ಮನ್ನ ಏನ್ ಕಟ್ಸ್ಕೊಂತೀರಾ ನೀವು? ಓಟ್ ಹಾಕಕ್ಕೆ ನಾವು ಬೇಕು, ನಿಮಗೆ ಎಲ್ಲಾ ಸಂಪನ್ಮೂಲಕ್ಕೂ ನಾವು ಬೇಕು, ಕಂದಾಯ ಕಟ್ಟಕ್ಕೆ ನಾವು ಬೇಕು. ನಾವಿಲ್ಲಾದ್ರೂ ನೀವಿಲ್ಲ. ನಮ್ಮ ದುಡಿಮೆಯಿಂದ ನೀವು ಸರ್ಕಾರ ನಡೆಸ್ತಾ ಇದ್ದೀರಾ, ನಮ್ಮ ದುಡಿಮೆಯಿಂದ ಇವೆಲ್ಲಾ ರೀತಿ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ. ಆದ್ರೆ ಇವತ್ತು ನೀವು ಈ ನಾಗರಿಕರಿಗೆ ಏನ್ ಕೊಡ್ತಾ ಇದ್ದೀರಾ? ಬೆಳಗ್ಗೆ ನಾಗರಿಕರ ಪರವಾಗಿ ನಾವು ಇರ್ತೀವಿ ಹೇಳ್ತೀರಾ? ಇದೆಲ್ಲ ಬರೀ ನ್ಯೂಸ್ ಅಲ್ಲಿ ಬರ್ತದೆ, ಪೇಪರ್ ಇರ್ತದೆ. ಒಂದು ಎರಡನೇದು, ಇವತ್ತಿನ ಸರ್ಕಾರಿ ಅಧಿಕಾರಿಗಳ ನಾವು ಹೋದಾಗ ಸರ್ಕಾರಿ ಅಧಿಕಾರಿಗಳು ಹೋದಾಗ ನಾವು ಹೊಸಬಿದ್ದೀವಿ, ಮೊನ್ನೆ ಬಂದ್ವಿ ನಮ್ಗೆ ಗೊತ್ತಿಲ್ಲ ಅಂತಾರೆ. ಆದ್ರೆ ಅದೇ ನಾಗರಿಕ ಜನ ಅವ್ರು ಕೊಟ್ಟಿದ್ದ ಅವಧಿ ಒಳಗಡೆ ಒಂದ್ ದಿವಸ ಅಲ್ಲ 1 ಗಂಟೆ ತಡ ಆಯ್ತು ಅಂದ್ರೆ ನಮ್ಮ ಮಧ್ಯೆ ತಿರಸ್ಕಾರ ಮಾಡಿ ಕಸನ್ಪಟ್ಟಿಗೆ ಆಗ್ತಿರಲ್ಲ. ಇದು ನ್ಯಾಯನ ಸ್ವಾಮಿ? ಕಾರಣ ಅವ್ರಿಗೊಂದು ನಮ್ಗೊಂದನ ಸರ್ಕಾರ ಯಾರಿಗೋಸ್ಕರ ಸರ್ಕಾರ? ಜನಗೋಸ್ಕರ ಸರ್ಕಾರ ಇರ್ತಕ್ಕಂಥದ್ದು. ನಿಮ್ಮನ್ನ ನೀವು ಆರೋಗ್ಯ ಏನ್ ಮಾಡ್ಕೊಂತೀರಾ ನೀವು? ಯಾಕೆ ಈ ಅದನ್ನ ಕೇಳ್ತಾ ಇದ್ದೀನಿ. ಖಂಡಿತವಾಗೂ ಇನ್ನು ಮುಂದಾದ್ರೂ ಎಚ್ಚೆತ್ಕೊಂಡು ಟೆಲಿಫೋನ್ ರಿಂಗ್ ರಸ್ತೆ 2 ನನ್ನ ಅವಶ್ಯಕತೆ ಇಲ್ಲ, ಅದನ್ನ ಕೈ ಬಿಡ್ಲೇಬೇಕು. ನೀವು ಆ ಕೈ ಬಿಡೋವರೆಗೂ ನಾವು ಅಲ್ಲ ಬೇಗ ಆದೇಶ ಹೊಡ್ಸೋದ್ ಜೊತೆಗಲ್ಲ, ನೀವೇನಾದ್ರೂ ತಮ್ಮ ಕೈಗಳಿಂದ ಹೋದ್ರೆ ಆಹಾರದ ಧರಣಿ ಮಾಡೋದ್ ಜೊತೆಗಲ್ಲ ಎಲ್ಲಾ ಭಾಗದಿಂದ ರೈತ ಬಾಂಧವರೆಲ್ಲ ನಿವೇಶಕರು ಎಲ್ಲ ಕೂಡ. ಯಾಕಂದ್ರೆ ಒಂದು ಭಾಗದಲ್ಲಿ ನೀವು ಭೂಸ್ವಾಧೀನ ಮಾಡ್ತಾ ಇಲ್ಲ. ಭೂಸ್ವಾಧೀನ ಅಂತ ಹೆಸರಿನಲ್ಲಿ ಎಲ್ಲಾ ಭಾಗದ ಜನರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಪಕ್ಕದ ಮನೆ ಗೊತ್ತಿಲ್ಲ ನೋವು ಕೊಡ್ತಾ ಇದ್ರೆ ಏನಾದ್ರು ಇದ್ರ ವಾಪಸ್ ತಗೊಂಡ ಹೋದ್ರೆ ಆಹಾರದ ಧಾನ್ಯ ಜೊತೆಗೆ ಎಲ್ಲಾ ಭಾಗದ ಹೋರಾಟ ಮಾಡಿ ರಸ್ತೆ ಬಂದ್ ಮಾಡಿ ವಿಧಾನಸೌಧ ಮುತ್ತಿಗೆ ಹಾಕಕ್ಕೂ ನಾವೆಲ್ಲ ತಯಾರಿ ಇರ್ತೀವಿ. ಪರವಾಗಿ ನಾವು ಹೇಳ್ತಾ ಇದ್ದೀವಿ.